ಓಂ ಶಕ್ತಿ ಮಾಲೆ ಯಾಕೆ ಹಾಕ್ತಾರೆ, ಅದರ ಹಿಂದಿನ ಕಥೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಪುರಾಣಗಳ ಪ್ರಕಾರ ಒಮ್ಮೆ ದೇವತೆಗಳು ಮತ್ತು ಋಷಿಗಳು ದುಷ್ಟಶಕ್ತಿಗಳಿಂದ ಸಂಕಷ್ಟಕ್ಕೆ ಅನ್ನುವಂಥದ್ದು ಒಳಗಾಗಿರ್ತಾರೆ. ಆವಾಗ ಈ ದೇವತೆಗಳು ಮತ್ತು ಋಷಿಗಳು ಈ ಆದಿಶಕ್ತಿಯನ್ನು ಆರಾಧಿಸ್ತಾರೆ. ಆವಾಗ ದೇವಿ ಅವತರಿಸಿ ಆ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡ್ತಾಳೆ. ತಾಯಿ ಓಂ ಶಕ್ತಿ ಈ ದುಷ್ಟರನ್ನ ಸಂಹಾರ ಮಾಡಿದಾಗ ಆವಾಗ ಎಲ್ಲರಿಗೂ ಗೊತ್ತಾಯ್ತು, ಓಂ ಶಕ್ತಿ ಅನ್ನೋ ಪದದ ಉಚ್ಚಾರಣೆ ಮಾಡೋದ್ರಿಂದ, ನಾಮಸ್ಮರಣೆ ಮಾಡೋದ್ರಿಂದ ಎಲ್ಲರಿಗೂ ರಕ್ಷಣೆ ಸಿಗುತ್ತೆ ಅನ್ನೋ ನಂಬಿಕೆ ಉಂಟಾಯಿತು. ಆವಾಗ್ಲಿಂದ ಓಂ ಶಕ್ತಿ ಮಾಲೆ ಹಾಕೋದು ಕಾಲ ಕಾಲಕ್ಕೆ ತಕ್ಕಂತೆ ರೂಢಿಗೆ ಬಂತು. ಕೆಲವರು ಮನಸ್ಸಿಗೆ ಧೈರ್ಯ ಕೊಡೋದಕ್ಕೆ, ಆತ್ಮಬಲ ಹೆಚ್ಚಿಸೋದಕ್ಕೆ, ಭಯ, ಆತಂಕ, ದುಃಖ, ಅಶಾಂತಿ ಇವೆಲ್ಲ ನಿವಾರಣೆ ಮಾಡೋದಕ್ಕೆ ಆ ತಾಯಿಗೆ ಓಂ ಶಕ್ತಿ ಮಾಲೆ ಹಾಕ್ತಾರೆ. ಈ ಸಮಯದಲ್ಲಿ ಆ ತಾಯಿಗೆ ಮಾಲೆ ಹಾಕಿರುವಂತವ್ರು ಸಂಪೂರ್ಣವಾಗಿ ಶರಣಾಗತಿ ಆಗಿರ್ತಾರೆ. ಹೀಗೆ ನಮ್ಮ ಸಂಪ್ರದಾಯದಲ್ಲಿ ಯಾವುದೋ ಒಂದು ಕಾರಣ ಇದ್ದೇ ಇರುತ್ತೆ. ಯಾವ್ದಾದ್ರು ಒಂದು ಮಾಲೆ ಹಾಕೋದಕ್ಕೆ ಆಗಲಿ, ಏನೇ ಒಂದು ಆಚರಣೆಗಾಗಲಿ, ಈ ತರ ಯಾವುದೋ ಒಂದು ರೀಸನ್ ಇದ್ದೇ ಇರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡಿ.